ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಶ ಟ್ರೇಡರ್ಗೆ ಸ್ವಾಗತ. ನೀವು ತುಂಬಾ ಕೇಳಿದ್ರಿಂದಾಗಿ ನಾವು ತಿರ್ಗಾ ಬೇಸಿಕ್ಸ್ ಇಂದ ಸ್ಟಾರ್ಟ್ಸ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ ಇಂದ ನಿಮಗೆ ಒಂದೊಂದೇ ವಿಚಾರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಬೇಸಿಕ್ ವಿಡಿಯೋಸ್ ಅಲ್ಲಿ ಏನಂತ ಹೇಳಿದ್ರೆ, ಕ್ಯಾಂಡಲ್ ಇಂದ ಶುರು ಮಾಡಿ ಕ್ಯಾಂಡಲ್ ಆದ ನಂತರ ಕ್ಯಾಂಡಲಿನ ಕೆಲವು ಪ್ಯಾಟರ್ನ್ಗಳು, ಅದಾದ್ಮೇಲೆ ಚಾರ್ಟ್ ಪ್ಯಾಟರ್ನ್, ಅದಾದ್ಮೇಲೆ ನಿಮಗೆ ಬರುವಂತದ್ದು ಟ್ರೆಂಡ್, ಇದನ್ನೆಲ್ಲ ಹೇಳ್ತಾ ಹೋಗೋಣ. ಸೊ ಮೇನ್ ಆಗಿ ಏನಂದ್ರೆ, ನಿಮ್ಗೆ ಚಾರ್ಟ್ ರೀಡ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ನೋಡಿ, ಒಬ್ಬ ಮನುಷ್ಯನ ಏನ್ ಹೇಳ್ತಾರೆ ಸ್ವಭಾವ ಅಥವಾ ಇದನ್ನೆಲ್ಲ ಹೇಳ್ಬೇಕಂತ ಹೇಳಿದ್ರೆ ಅವನ ಕುಂಡಲಿನಿ ನೋಡ್ತಾರೆ. ಕರೆಕ್ಟ್ ಅಲ್ವಾ? ಕುಂಡಲಿನಿ ಜಾತಕದಲ್ಲಿ ಕುಂಡಲಿನಿ ಅಂತ ಹೇಳ್ತಾರೆ ನೋಡಿ, ಆ ಕುಂಡಲಿನಿ ನೋಡ್ತಾರೆ. ಅದರಲ್ಲೆಲ್ಲ ಏನೇನಾಗುತ್ತೆ, ಏನೇನಿದೆ ಎಲ್ಲ ನೋಡ್ಕೊಂಡು ಹೇಳ್ತಾರೆ. ಕರೆಕ್ಟಾ? ನಮ್ಮ ಟ್ರೇಡರ್ಗಳ ಕುಂಡಲಿನಿ ಯಾವುದು ಅಂತ ನೋಡಿದ್ರೆ ಚಾರ್ಟ್ ಅನ್ನ ಯಾರು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಕ್ ಕಲಿತಾನೋ ಅವನು ನಿಜವಾಗ್ಲೂ ಟ್ರೇಡಿಂಗ್ ಅಲ್ಲಿ ಸುಲಭ ಆಗಿರ್ತಾನೆ. ಇದು ಯಾವ ಚಾರ್ಟ್ ಬೇಕಾದ್ರೆ ಆಗಿರ್ಬೋದು, ನಿಮ್ದು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಯಾವ್ದಾರ ಇಟ್ಕೊಳ್ಳಿ ನೀವು, ಈ ಕಂಪನೀಸ್ ಆಗಿರ್ಬೋದು, ಕಮಾಡಿಟೀಸ್ ಇಟ್ಕೊಳ್ಳಿ, ಯಾವ್ದು ಬೇಕಾದ್ರೆ ಆಗಿರ್ಲಿ, ಎಲ್ಲದಲ್ಲೂ ನಾವು ನೋಡ್ತಾ ಇರೋದು ಕ್ಯಾಂಡಲ್ಸ್ಗಳೇ. ಸೊ ಆ ಕ್ಯಾಂಡಲ್ಸ್ಗಳ ಬಿಹೇವಿಯರ್ ಒಂದೇ ರೀತಿಯಲ್ಲಿ ಇರುತ್ತೆ. ಕೆಲವು ಟೈಮ್ ಫ್ರೇಮ್ಸ್ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಬಂದ್ರೆ ನಿಮ್ಗೆ ಚಾರ್ಟ್ ನೋಡಿದಾಗ ಏನಾಗ್ತಿದೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಬೇಸಿಕ್. ಯಾಕೆಂದ್ರೆ ನಾವು ಆಕ್ಚುಲ್ ಆಗಿ ಏನಾಯ್ತು, ನಮ್ಮ ಕೋರ್ಸ್ ಅಲ್ಲಿ ಹೈ ಲೆವೆಲ್ ಇಂದನೇ ಶುರು ಮಾಡ್ದಂಗೆ ಆಯ್ತು. ಸೊ ಕೆಲವರೆಲ್ಲ ಅಷ್ಟು ಗೊತ್ತಿಲ್ಲ ಸರ್ ಅಂತ ಹೇಳೋದ್ರಿಂದಾಗಿ ನಾನು ಏನ್ ಮಾಡ್ತಿದ್ದೀನಿ, ಈಗ ಬೇಸಿಕ್ ಇಂದ ಶುರು ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಇಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ. ಸೊ ಅದನ್ನ ಕ್ಲಿಯರ್ ಆಗಿ ತಗೊಂಡು ಹೋಗಿ. ಈಗ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ಏನಂದ್ರೆ, ಕ್ಯಾಂಡಲ್ ಅಂದ್ರೆ ಏನು, ಕ್ಯಾಂಡಲಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಇದು ಆಕ್ಚುಲ್ ಆಗಿ ಬೇಸಿಕ್ಸ್. ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಏನಾಗುತ್ತೆ ಅಂದ್ರೆ ಇದೆಲ್ಲ ಸ್ವಲ್ಪ ಬೋರಿಂಗ್ ಸಬ್ಜೆಕ್ಟ್ ಅನ್ಸ್ಬೋದು, ಬಟ್ ಪರವಾಗಿಲ್ಲ. ಯಾಕೆಂದ್ರೆ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಇದ್ದಾರೆ. ಸೊ ಅಂತವ್ರಿಗೆ ಫೋಕಸ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಇದ್ದವರು ಬಿಡಿ, ಎಲ್ಲಾ ಕಡೆ ತಿರುಗ್ತಾ ಇರ್ತಾರೆ, ಅವ್ರು ತಿರುಗ್ತಾ ಇರ್ಲಿ, ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಕೆನಾ? ನೀವು ಹೊಸೊಬ್ರು ಏನ್ ಮಾಡ್ಬೇಕಂದ್ರೆ, ಒಂದೇ ಒಂದು ಕಂಡೀಷನ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಬೇಕು. ಓಕೆನಾ? ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಫೈನ್. ಈಗ ನಾವು ಕ್ಯಾಂಡಲ್ ಬಗ್ಗೆ ಬರೋಣ. ಕ್ಯಾಂಡಲ್ ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಕ್ಯಾಂಡಲ್ ನೋಡಿರ್ತೀರಿ. ಒಂದು ಕೆಂಪಲ್ಲಿ ಇರುತ್ತೆ, ಇಲ್ಲಾಂದ್ರೆ ಹಸಿರಲ್ಲಿ ಇರುತ್ತೆ. ಕರೆಕ್ಟ್ ಅಲ್ವಾ? ಈ ಕ್ಯಾಂಡಲ್ ಅಂದ್ರೆ ಏನು? ಈ ಕ್ಯಾಂಡಲ್ ಅಲ್ಲಿ 4 ವಿಚಾರಗಳು ಸೇರ್ಕೊಂಡಿರುತ್ತೆ, 4 ಐಟಮ್ಸ್. ಓಕೆನಾ? 4 ಐಟಮ್ಗಳು ಸೇರಿ ಇದು ಒಂದು ಕ್ಯಾಂಡಲ್ ಆಗುತ್ತೆ. ಇದು ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಒಂದು ಓಪನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಓಪನ್? ಈ ಕ್ಯಾಂಡಲ್ ಓಪನ್ ಆಗಿರೋ ಟೈಮ್ ಅನ್ನ ಹೇಳುವಂತದ್ದು ಓಪನ್ ಅಂತ ಹೇಳ್ತಾರೆ. ಅದಾದ್ಮೇಲಿಂದ ಮಾರ್ಕೆಟಿನ ಲೋ ಅನ್ನ ಹೇಳುತ್ತೆ, ಮಾರ್ಕೆಟಿನ ಹೈ ಅನ್ನ ಹೇಳುತ್ತೆ, ಆಮೇಲೆ ಮಾರ್ಕೆಟಿನ ಕ್ಲೋಸ್ ಅನ್ನ ಹೇಳುತ್ತೆ. ಈ 4 ಈ ಕ್ಯಾಂಡಲ್ ಹೇಳುತ್ತೆ. ಓಕೆನಾ? ಎಲ್ಲ ಕ್ಯಾಂಡಲ್, ಅದು ಕೆಂಪಲ್ಲಿರ್ಲಿ ಅಥವಾ ಹಸ್ರಲ್ಲಿರ್ಲಿ, ಅದಕ್ಕೆ 4 ಸ್ವಭಾವಗಳು ಇರಲೇಬೇಕು. ಈಗ ಒಂದು ಚೇರ್ ಅಂತ ಹೇಳಿದ್ರೆ ಆ ಚೇರಿಗೆ 4 ಮೂಳೆಗಳಿರುತ್ತೆ. ಕೂತ್ಕೊಳ್ಳೋಕೆ 4 ಸ್ಟೆಪ್ಸ್ಗಳು, 4 ಕಾಲ್ಗಳಿರುತ್ತೆ. ಅದೇ ತರನೇ ಈ ಒಂದು ಕ್ಯಾಂಡಲ್ ಅಂದ್ರೆ ಇದಕ್ಕೆ 4 ಕಾಲುಗಳು, ಒಂದು ಓಪನ್, ಒಂದು ಲೋ, ಒಂದು ಹೈ, ಒಂದು ಕ್ಲೋಸ್. ಈಗ ನೀವು ಕೇಳ್ಬೋದು, ಸರ್ ಚೇರಲ್ಲಿ ಯಾವ ಕಾಲ್ ಮುಖ್ಯ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಕರೆಕ್ಟ್ ಅಲ್ವಾ? ಚೇರಲ್ಲಿ 4 ಕಾಲು ಮುಖ್ಯ. ಒಂದು ಕಾಲು ಇಲ್ಲ ಅಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಚೇರಲ್ಲಿ ಬಿದೋಗ್ತೀವಿ. ಸೇಮ್ ಥಿಂಗು ಈ ಕ್ಯಾಂಡಲ್ ಅಲ್ಲೂ ಈ 4 ವಿಚಾರಗಳು ತುಂಬಾ ಇಂಪಾರ್ಟೆಂಟ್: ಓಪನ್, ಹೈ, ಲೋ, ಕ್ಲೋಸ್. ಅದನ್ನ ಶಾರ್ಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ OHLC ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳೋಕೆ, ಓ ಅಂದ್ರೆ ಏನು? ಓಪನ್. ಎಚ್ ಅಂದ್ರೆ ಏನು? ಹೈ. ಎಲ್ ಅಂದ್ರೆ ಏನು? ಲೋ. ಸಿ ಅಂದ್ರೆ ಏನು? ಕ್ಲೋಸ್. ಅದನ್ನೇ ಒಂದೊಂದು ಅಕ್ಷರಗಳನ್ನ ಮಾತ್ರ ತಕೊಂಡು OLHC ಅದನ್ನ OHLC ಅಂತ ಕರೀತಾರೆ. ಓಪನ್, ಹೈ, ಲೋ, ಕ್ಲೋಸ್ ಅಂತ ಕರೀತಾರೆ. ಓಕೆನಾ? ಇದನ್ನ ಆಧಾರವಾಗಿ ಇಟ್ಕೊಂಡೆ ಮಾರ್ಕೆಟಿನ ಕಲರ್ಗಳು ಬರೋದು. ಈ ಕ್ಯಾಂಡಲಿನ ಕಲರ್ ಬರೋದಕ್ಕೆ ಕಾರಣ ಈ OHLC. ಈಗ ಗ್ರೀನ್ ಕಲರ್ ಕ್ಯಾಂಡಲ್ ಅಲ್ಲಿ ಓಪನ್ ಯಾವಾಗ್ಲೂ ಕೆಳಗಿರುತ್ತೆ. ಇದು ಲೋ ಅಂದ್ರೆ ಇದಕ್ಕಿಂತ ಕೆಳಗಡೆ ಹೋಗಿಲ್ಲ. ಈ ಕ್ಯಾಂಡಲ್ ಈ ಲೈನ್ ಅನ್ನ ದಾಟಿ ಕೆಳಗೆ ಹೋಗಿಲ್ಲ, ಇದಕ್ಕೆ ನಾವು ಲೋ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈ ಲೈನ್ ಅನ್ನ ದಾಟಿ ಮೇಲೆ ಹೋಗಿಲ್ಲ, ಇದಕ್ಕೆ ನಾವು ಹೈ ಅಂತ ಕರಿತೀವಿ. ಅಂಡ್ ಮಾರ್ಕೆಟ್ ಕೊನೆಗೆ ಮುಗ್ದಾಗ ಇಲ್ಲಿ ಬಂದು ಮುಗ್ದಿದೆ, ಇದನ್ನು ನಾವು ಕ್ಲೋಸ್ ಅಂತ ಕರಿತೀವಿ. ಸೊ ಓಪನ್ ಗಿಂತ ಕ್ಲೋಸ್ ಮೇಲೆ ಇದ್ರೆ ಆ ಕ್ಯಾಂಡಲ್ ಹಸಿರಾಗಿರುತ್ತೆ, ಗ್ರೀನ್ ಆಗಿರುತ್ತೆ.
ಸೊ ನಾವ್ ಈಗ ನೋಡ್ಬೇಕಾದ್ರೆ ಚಾರ್ಟ್ ನೋಡ್ತೀವಿ, ಚಾರ್ಟ್ ನೋಡಿದಾಗ ಗ್ರೀನ್ ಕ್ಯಾಂಡಲ್ ಕಾಣ್ತಿದೆ ಅಂದ್ರೆ ನಿಮ್ ತಲೆಗೆ ಬಂದ್ಬಿಡ್ಬೇಕು ಏನ್ ವಿಚಾರ ಅಂತ ಹೇಳಿದ್ರೆ ಇದರಲ್ಲಿ ಕ್ಲೋಸಿಂಗ್ ಓಪನಿಂಗ್ ಗಿಂತ ಜಾಸ್ತಿ ಇದೆ ಅಂತ. ಓಕೆನಾ, ಓಪನಿಂಗ್ ಗಿಂತ ಕ್ಲೋಸಿಂಗ್ ಮೇಲೆ ಇದ್ರೆ ಆ ಕ್ಯಾಂಡಲ್ ಹಸ್ರಲ್ಲಿರುತ್ತೆ. ಅದೇ ಓಪನಿಂಗ್ ಗಿಂತ ಕ್ಲೋಸ್ ಕೆಳಗೆ ಇದ್ರೆ ಲೋ ಮತ್ತೆ ಹೈ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಲೋ ಮತ್ತೆ ಹೈ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಓಪನ್ ಮತ್ತೆ ಕ್ಲೋಸ್ ಮಾತ್ರ ಬದಲಾಗ್ತಾ ಇರುತ್ತೆ. ಓಪನ್ ಗಿಂತ ಕ್ಲೋಸ್ ಮೇಲೆ ಇದ್ರೆ ಅದು ಹಸಿರು ಕ್ಯಾಂಡಲ್ ಆಗುತ್ತೆ. ಓಪನ್ ಗಿಂತ ಕ್ಲೋಸ್ ಕೆಳಗಿತ್ತಂದ್ರೆ ಅದು ಕೆಂಪು ಕ್ಯಾಂಡಲ್ ಆಗಿರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಬೇಕು. ಓಪನ್ ಹೈ ಲೋ ಕ್ಲೋಸ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ಮೇನ್ ಆಗಿ ಬೇಕಾಗಿರೋದು. ಓಕೆನಾ, ಸೊ ಈಗ ನಾವು ನೆಕ್ಸ್ಟ್ ಸ್ವಲ್ಪ ಮುಂದೋಗೋಣ. ಏನದು ಸರ್, ಈಗ ಕ್ಯಾಂಡಲ್ ಆಯ್ತು, ಕ್ಯಾಂಡಲ್ ಅಲ್ಲಿ ನಾವು ಓಪನ್ ಹೈ ಲೋ ಕ್ಲೋಸ್ ಇದೆ ಅಂತ ಗೊತ್ತಾಯ್ತು. ಸರಿ, ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ ಸರ್. ಓಕೆ, ಸೊ ಈಗ ಕ್ಯಾಂಡಲ್ ಯಾಕೆ ಪ್ರತಿ ಕ್ಯಾಂಡಲ್ ನಮ್ಗೆ ಓಪನ್ ಹೈ ಲೋ ಕ್ಲೋಸ್ ತೋರಿಸುತ್ತೆ ಅಂದ್ರೆ ಒಬ್ಬೊಬ್ರು ನೋಡುವ ಕ್ಯಾಂಡಲ್ಗಳು ವ್ಯತ್ಯಾಸಗಳಿವೆ. ಉದಾಹರಣೆಗೆ ಈ ಕ್ಯಾಂಡಲ್ ಮಂತ್ಲಿ ಕ್ಯಾಂಡಲ್ ಆಗಿರ್ಬೋದು. ಅಂದ್ರೆ ಮಂತ್ಲಿ ಅಂದ್ರೆ ಏನು, 1ನೇ ತಾರೀಕಿಂದ 30ನೇ ತಾರೀಕುವರೆಗೆ ಆ ತಿಂಗಳದ್ದು ಅಥವಾ 31 ಆ ತಿಂಗಳು 1ನೇ ತಾರೀಕಿಂದ 31ನೇ ತಾರೀಕುವರೆಗೆ ಮಾರ್ಕೆಟ್ ಏನೆಲ್ಲ ನಡೆಯುತ್ತೋ ಅದಷ್ಟು ಇನ್ಫಾರ್ಮೇಶನ್ ಅನ್ನ ಒಳಗೊಂಡಂತಹ ಕ್ಯಾಂಡಲ್ ಅನ್ನ ನಾವು ಮಂತ್ಲಿ ಕ್ಯಾಂಡಲ್ ಅಂತ ಕರಿತೀವಿ. ಓಕೆನಾ, ಇದು ಓಪನ್ ಯಾವಾಗಿರುತ್ತೆ, ಓಪನ್ 1ನೇ ತಾರೀಕು ಆ ತಿಂಗಳ 1ನೇ ತಾರೀಕು. ಕ್ಲೋಸ್ ಯಾವಾಗಿರುತ್ತೆ, ಆ ತಿಂಗಳ 30 ಅಥವಾ 31ನೇ ತಾರೀಕು ಕ್ಲೋಸ್. ಓಕೆನಾ, ಅದ್ರ ಮಧ್ಯದಲ್ಲಿ ಮಾರ್ಕೆಟ್ ಲೋನು ಮಾಡಿರ್ಬೋದು, ಹೈನು ಮಾಡಿರ್ಬೋದು. ಸೊ ಈ ಒಂದು ಕ್ಯಾಂಡಲ್ ನಿಮ್ಗೆ ಆ ಒಂದು ತಿಂಗಳ ಪೂರ್ತಿ ವ್ಯಾಪಾರ, ಮಾರ್ಕೆಟ್ ಈ ತಿಂಗಳು ಇಲ್ಲಿ ಓಪನ್ ಆಯ್ತು, ಈ ತಿಂಗಳು ಮುಗಿದಾಗ ಇಲ್ಲಿತ್ತು ಮಾರ್ಕೆಟ್, ಅದ್ರ ಮಧ್ಯದಲ್ಲಿ ಒಂದ್ಸಲಿ ಹೈ ಹೋಗಿತ್ತು, ಲೋಗ್ ಬಂದಿತ್ತು, ಎಲ್ಲಾ ವಿಚಾರವನ್ನು ತಿಳಿಸುವಂತದ್ದು ಈ ಕ್ಯಾಂಡಲ್ ತಿಳಿಸಿರುತ್ತೆ. ಓಕೆನಾ, ಇದು ಕೆಂಪಾಗಿದ್ರೆ ಏನಾಗಿರುತ್ತೆ, ಕ್ಲೋಸ್ ಕೆಳಗಿರುತ್ತೆ. ಗ್ರೀನ್ ಆಗಿದ್ರೆ ಏನಾಗುತ್ತೆ, ಕ್ಲೋಸ್ ಮೇಲಿರುತ್ತೆ. ಇದು ನಿಮ್ಗೆ ಅರ್ಥ ಆಯ್ತು. ಈಗ ಒಂದು ತಿಂಗಳು ಕ್ಯಾಂಡಲ್ ಅಲ್ಲಿ ನಾವು ಒಂದು ತಿಂಗಳು ಅಂದ್ರೆ ಎಷ್ಟು ನಾವು ಟ್ರೇಡಿಂಗ್ ಡೇಸ್ ಇದೆ, ಒಂದು ತಿಂಗಳಿಗೆ 20 ಟ್ರೇಡಿಂಗ್ ಡೇಸ್ ಇದೆ. ಸಮ್ ಟೈಮ್ಸ್ ಅದು 22 ಬರುತ್ತೆ, ರಜೆಗಳು ಜಾಸ್ತಿ ಇದ್ರೆ ಒಂದು 15-16 ಬರುತ್ತೆ. ಒಟ್ಟು ಎಷ್ಟು ಟ್ರೇಡಿಂಗ್ ಡೇಸ್ ಮಾಡಿದೀವೋ ಅಷ್ಟು ಟ್ರೇಡಿಂಗ್ ಡೇಸ್ ಮಾರ್ಕೆಟ್ ಯಾವಾಗೆಲ್ಲ ಓಪನ್ ಇದೆಯೋ ಅಷ್ಟು ಕ್ಯಾಂಡಲ್ಗಳ ಇನ್ಫಾರ್ಮೇಶನ್ ಈ ಒಂದು ತಿಂಗಳ ಕ್ಯಾಂಡಲ್ ಇರುತ್ತೆ. ಓಕೆನಾ, ಸೊ ಇದನ್ನ ನಾವು ಇನ್ನೂ ಸ್ವಲ್ಪ 4 ಡಿವೈಡ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಏನ್ ಮಾಡ್ಬೋದು, 4 ವಾರದ ಕ್ಯಾಂಡಲ್ ಆಗಿರ್ಬೋದು. ಓಕೆನಾ, 4 ವೀಕ್ ಕ್ಯಾಂಡಲ್, 4 ವಾರದ್ದು. 4 ವಾರನು ಕ್ಯಾಂಡಲ್, ಕೆಲವು ಸಲ ವಾರ 5 ಇರುತ್ತೆ ಅಲ್ವಾ, 5 ವಾರ ಆಗಿದ್ರೆ 5 ವಾರದ್ದು ಕ್ಯಾಂಡಲ್. ಸೊ 4 ಅಥವಾ 5 ವಾರ ಕ್ಯಾಂಡಲ್ ಈ ಒಂದು ತಿಂಗಳು ಕ್ಯಾಂಡಲ್ ಒಳಗೇನೆ ಇರುತ್ತೆ. ಸೊ ಈ ಒಂದು ಕ್ಯಾಂಡಲ್ ತುಂಬಾ ದೊಡ್ಡದಾಯ್ತು. ಸೊ ಇದನ್ನ ಅನಾಲಿಸಿಸ್ ಮಾಡಿ ನಾವು ಟ್ರೇಡ್ ಮಾಡೋರಿದ್ದಾರೆ. ಈಗ ಕೆಲವು ಕಂಪನಿಗಳ ಸ್ಟಾಕ್ಸ್ ನೋಡ್ಬೇಕಾದ್ರೆ, ಕಂಪನಿಗಳ ಒಂದು ಶೇರ್ ಪರ್ಚೇಸ್ ಮಾಡ್ಬೇಕಂತಿದ್ರೆ ಅಂತವ್ರು ಏನ್ ಮಾಡ್ತಾರೆ, ಹೈಯರ್ ಟೈಮ್ ಫ್ರೇಮ್ಸ್ ಅನ್ನ ಯೂಸ್ ಮಾಡ್ತಾರೆ. ಹೈಯರ್ ಟೈಮ್ ಫ್ರೇಮ್ಸ್ ಅಂದ್ರೆ ತಿಂಗಳಲ್ಲಿ ತಿಂಗಳು ಇದೇನಾಗಿತ್ತು, ಈ ಬರೋ ತಿಂಗಳಲ್ಲಿ ಏನಾಗಬಹುದು ಅನ್ನೋ ಅನಾಲಿಸಿಸ್ ಮಾಡ್ಲಿಕ್ಕೆ ಅವರು ಒಂದು ತಿಂಗಳ ಕ್ಯಾಂಡಲ್ ಅನ್ನ ಉಪಯೋಗ ಮಾಡ್ತಾರೆ. ಅವರಿಗೆ ಇದು ಯೂಸ್ ಆಗುತ್ತೆ. ಎಲ್ಲರಿಗೂ ಅವರವರ ಒಂದು ಲೆಕ್ಕಾಚಾರ ಇರುತ್ತಲ್ಲ, ಆ ಲೆಕ್ಕಾಚಾರ ಪ್ರಕಾರವಾಗಿ ಕ್ಯಾಂಡಲ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅದೇ ತರನೇ ಮಾರ್ಕೆಟ್ ಈಗ ಇದೇ ಕ್ಯಾಂಡಲ್ ಅನ್ನ ಒಂದು ವಾರಕ್ಕೆ ಅಂತ ಇಟ್ಕೊಳ್ಳಿ. ಒಂದು ವಾರಕ್ಕೆ ಅಂತ ಇಟ್ಕೊಂಡ್ರೆ ವಾರ ಶುರುವಾಗೋದು ಯಾವಾಗ, ಸೋಮವಾರ. ವಾರ ಮುಗಿಯೋದು ಯಾವಾಗ, ಶುಕ್ರವಾರ. ಒಟ್ಟು ಎಷ್ಟು ದಿನ, 5 ದಿನ. ಮಂಗಳವಾರ, ಬುಧವಾರ, ಗುರುವಾರ ಅಂಡ್ ಶುಕ್ರವಾರ. ಕರೆಕ್ಟ್ ಅಲ್ವಾ? ರಜೆ ಇದ್ರು ಇಲ್ದಿದ್ರು ಈ 5 ದಿವಸ ಸೇರುತ್ತೆ. ಇದನ್ನ ಏನಾದ್ರು ನೀವು ಒಂದು ವೀಕ್ ಕ್ಯಾಂಡಲ್ ಅಂತ ಮಾಡಿದ್ರೆ, ಒಂದು ವಾರದ್ದು ಅಂತ ಮಾಡಿದ್ರೆ ಅದರಲ್ಲಿ 5 ದಿವಸದ ಕ್ಯಾಂಡಲ್ ಒಳಗಿರುತ್ತೆ. ಓಕೆನಾ, 5 ದಿವಸದ ಏನಾಗಿದೆ ಮಾರ್ಕೆಟ್ ಅದನ್ನ. ಇದು ವಾರ ನೋಡೋರು ಇದಾರ ಅಂದ್ರೆ 100% ಇದ್ದಾರೆ. ಅವ್ರಿಗೆ ಏನಂದ್ರೆ ಪೊಸಿಷನ್ ಮಾಡೋರಿದ್ರೆ, ಸೆಲ್ಲಿಂಗ್ ಮಾಡೋರಿದ್ರೆ ಅವರು ವಾರ ನೋಡ್ತಾರೆ. ಅವ್ರಿಗೆ ತಿಂಗಳು ನೋಡೋದು ತುಂಬಾ ದೂರ ಆಗುತ್ತೆ, ಡೈಲಿ ನೋಡೋದಕ್ಕೆ ಹೋಗಲ್ಲ. ಸೊ ಒಂದು ವಾರದಲ್ಲಿ ಏನಾಯ್ತು, ಹೋದ ವಾರ ಏನಾಯ್ತು, ಈ ವಾರ ಏನಾಗ್ಬೋದು, ಬರೋ ವಾರ ಏನಾಗ್ಬೋದು, ಇದನ್ನ ಅನಾಲಿಸಿಸ್ ಮಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಒಂದು ವಾರದ ಕ್ಯಾಂಡಲ್ ಅನ್ನ ತಗೊಳ್ತಾರೆ. ಆ ಕ್ಯಾಂಡಲ್ ಹಸಿರು ಇರ್ಬೋದು ಅಥವಾ ಕೆಂಪು ಇರ್ಬೋದು, ಅದರ ಪ್ರಕಾರವಾಗಿ ಮಾರ್ಕೆಟ್ ಅನ್ನು ಅವರು ಅನಾಲಿಸಿಸ್ ಮಾಡ್ತಾರೆ. ಇದೇ ಕ್ಯಾಂಡಲ್ ನಿಮಗೆ
ಒಂದು ದಿವಸದಾದ್ರೆ ಯಾವ ದಿವಸದ ಆಗ್ಬೋದು, ಇದನ್ನ ಒನ್ ಡೇ ಕ್ಯಾಂಡಲ್ ಅಂತ ಕರೀತಾರೆ. ಇದು ಒಂದು ದಿವಸದಾದ್ರೆ ಒನ್ ಡೇ ಕ್ಯಾಂಡಲ್. ಒಂದು ದಿವಸ ಅಂದ್ರೆ ಏನು? ಒಂದು ದಿವಸ ಅಂದ್ರೆ ಬೆಳಿಗ್ಗೆ 9:15 ಮಾರ್ಕೆಟ್ 9 ಗಂಟೆ 7 ನಿಮಿಷಕ್ಕೆ ಓಪನ್ ಆಗುತ್ತೆ. 9 ಗಂಟೆ 7 ನಿಮಿಷದಿಂದ 3 ಗಂಟೆ 35 ನಿಮಿಷವರೆಗೆ ಏನ್ ನಡೆಯುತ್ತೆ ಮಾರ್ಕೆಟ್, ಇದಿಷ್ಟ ಹಿಸ್ಟ್ರಿಯನ್ನ ಹೇಳುವಂತಹ ಕ್ಯಾಂಡಲ್ ಅನ್ನ ನಾವು ಒನ್ ಡೇ ಕ್ಯಾಂಡಲ್ ಅಂತ ಕರಿತೀವಿ. ಅಂದ್ರೆ ಮಾರ್ಕೆಟ್ ಬೆಳಿಗ್ಗೆ 9 ಗಂಟೆ 9:07ಕ್ಕೆ ಓಪನ್ ಆಗುತ್ತೆ, ಅಲ್ಲಿಂದ ಹಿಡಿದು ಕ್ಲೋಸ್ ಆಗೋವರೆಗೂ ಪೋಸ್ಟ್ ಮಾರ್ಕೆಟ್ ವರೆಗೂ 3:35ಕ್ಕೆ ಮುಗಿಯುತ್ತೆ. ಅಲ್ಲಿವರೆಗೆ ನಡೆದಂತಹ ಮಾರ್ಕೆಟಿನ ಏರುಪೇರುಗಳನ್ನ, ಮಾರ್ಕೆಟ್ ಓಪನ್ ಆಗಿ ಕ್ಲೋಸ್ ಆಗಿದೆ ಎಲ್ಲಿ ಅನ್ನೋದನ್ನ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಕ್ಯಾಂಡಲ್ಗೆ ನಾವು ಒನ್ ಡೇ ಕ್ಯಾಂಡಲ್ ಅಂತ ಕರಿತೀವಿ. ಓಕೆನಾ? ಈ ಒನ್ ಡೇ ಕ್ಯಾಂಡಲ್ ಆವತ್ತಿನ ಫುಲ್ ಚರಿತ್ರೆ ಹೇಳುತ್ತೆ. ಇದನ್ನ ಗೊತ್ತಿದೆ ನಿಮ್ಗೆ ಎಲ್ಲರಿಗೂ. ತುಂಬಾ ಜನ ಇಂಟ್ರಾಡೇ ಟ್ರೇಡರ್ಗಳು ಒಂದು ದಿವಸದ ಕ್ಯಾಂಡಲ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ ಒಂದು ದಿವಸದ ಕ್ಯಾಂಡಲ್ ಯೂಸ್ ಮಾಡ್ತಾರೆ? ಅವರು ಇದರ ಆಧಾರವಾಗಿ ನೆಕ್ಸ್ಟ್ ಡೇಗೆ ಕೆಲಸ ಮಾಡ್ಲಿಕ್ಕೋಸ್ಕರ ಅವರು ಅದನ್ನ ಯೂಸ್ ಮಾಡ್ತಾರೆ. ಓಕೆನಾ? ಈಗ ಒನ್ ಡೇ ಕ್ಯಾಂಡಲ್ ಅಂದ್ರೆ ಇವತ್ತು ನಿಮ್ಗೆ ಅವತ್ತು ಫುಲ್ ಡೇದು ಗೊತ್ತಾಯ್ತು ಅಂತಾಯ್ತು. ಒನ್ ಡೇ ಕ್ಯಾಂಡಲ್ ಇನ್ನೊಂದು ವಿಚಾರ ಹೇಳುತ್ತೆ. ಏನು? 6 ಗಂಟೆಯ ಹಿಸ್ಟ್ರಿಯನ್ನ ಹೇಳುತ್ತೆ. ಏನು 6 ಗಂಟೆ ಹಿಸ್ಟ್ರಿ ಅಂದ್ರೆ, ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗುತ್ತೆ ಸರ್ 9:15ಗೆ, ಕ್ಲೋಸ್ ಆಗುತ್ತೆ 3:15ಗೆ. ಇದು ನಾರ್ಮಲ್ ಆಗಿ ರಿಟೇಲರ್ ಗಳಿಗೆ ಇರುವಂತದ್ದು. ಈ 6 ಗಂಟೆ ಮಾರ್ಕೆಟ್ ಏನಾಯ್ತು ಅನ್ನೋದನ್ನ ಹೇಳುವಂತ ಕ್ಯಾಂಡಲ್ ಒನ್ ಡೇ ಕ್ಯಾಂಡಲ್. ಓಕೆನಾ? ಈಗ ನಿಮ್ಗೆ ಅರ್ಥ ಆಯ್ತು. ಇದು ಗಂಟೆಗೂ ಇದನ್ನ ಸ್ಲೈಸ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಈ ಕ್ಯಾಂಡಲ್ ಗಳನ್ನ ಸ್ಲೈಸ್ ಮಾಡಿ ನೋಡ್ಬೋದು. ಇದು ಒಂದೊಂದು ಇನ್ಫಾರ್ಮೇಶನ್ ಡೀಪ್ ಆಗಿದೆ ನೋಡಿ. ಇದು ಏನಾಗುತ್ತೆ ಅಂದ್ರೆ, ನಿಮ್ಗೆ ಕ್ಯಾಂಡಲ್ ಗಳು ಯಾಕೆ ಟೈಮ್ ಫ್ರೇಮ್ಸ್ ಗಳು ಕೊಡ್ತಾರೆ ಅಂದ್ರೆ, ಅದು ದೊಡ್ಡ ವಿಚಾರಕ್ಕೆ ದೊಡ್ಡ ಟೈಮ್ ಫ್ರೇಮ್, ಚಿಕ್ಕ ವಿಚಾರಕ್ಕೆ ಚಿಕ್ಕ ಟೈಮ್ ಫ್ರೇಮ್. ಈಗ ಸ್ಕ್ಯಾಲ್ಪಿಂಗ್ ಮಾಡೋರೆಲ್ಲ ಕಮ್ಮಿ ಟೈಮ್ ಫ್ರೇಮ್ ಹೋಗ್ತಾರೆ, ಆಯ್ತಾ? ಈಗ ನಾರ್ಮಲ್ ಆಗಿ ಟ್ರೇಡ್ ಮಾಡೋರೆಲ್ಲರೂ ಅವ್ರವ್ರ ಲೆಕ್ಕ ಪ್ರಕಾರ ಹೋಗ್ತಾರೆ. ಈಗ ನಾವು ಕೋಸ್ಟಲ್ ಟ್ರೇಡರ್ ಅವ್ರು ಏನ್ ಮಾಡ್ತೀವಿ, 1 ಗಂಟೆ ಕ್ಯಾಂಡಲ್ ತಗೊಳ್ತೀವಿ. 1 ಗಂಟೆ ಕ್ಯಾಂಡಲ್ ಅಂದ್ರೆ 4 ಕ್ಯಾಂಡಲ್ 15 ನಿಮಿಷದ ಇರುತ್ತೆ. 15 ನಿಮಿಷದ 4 ಕ್ಯಾಂಡಲ್ 1 ಅವರ್ ಆಗುತ್ತೆ. 5 ನಿಮಿಷದ್ದು 12 ಕ್ಯಾಂಡಲ್ 1 ಗಂಟೆ ಆಗತ್ತೆ. ಕರೆಕ್ಟ್ ಅಲ್ವಾ? ಅದೇ ತರ 1 ನಿಮಿಷದ್ದು 60 ಕ್ಯಾಂಡಲ್ ಸೇರಿದ್ರು 1 ಅವರ್ ಆಗತ್ತೆ. ಸೊ ಹೆಂಗ್ ಬೇಕಾದ್ರೆ ನೀವು ಟೈಮ್ ಅನ್ನ ಸ್ಲೈಸ್ ಮಾಡಿ ಅಷ್ಟು ಕ್ಯಾಂಡಲ್ ನ ಇನ್ಫಾರ್ಮೇಶನ್ ಆ ಕ್ಯಾಂಡಲ್ ಕೊಟ್ಟಿರುತ್ತೆ. ಈಗ 1 ನಿಮಿಷ ಕ್ಯಾಂಡಲ್ ಏನ್ ಹೇಳುತ್ತೆ, 1 ನಿಮಿಷದಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಇಲ್ಲಿ ಹೈ ಹೋಯ್ತು, ಇಲ್ಲಿ ಲೋ ಬಂತು, ಇಲ್ಲಿ ಕ್ಲೋಸ್ ಆಯ್ತು, ಡೀಟೇಲ್ ಹೇಳ್ಬಿಡುತ್ತೆ 1 ನಿಮಿಷದಲ್ಲೂ. ಅಂತ 60 ಕ್ಯಾಂಡಲ್ ನ ಡೀಟೇಲ್ ನ ಒಟ್ಟು ಮಾಡಿದಾಗ ಅದು 1 ಗಂಟೆದಾಗಿರುತ್ತೆ. ಅಥವಾ 5 ನಿಮಿಷದ 5 ಕ್ಯಾಂಡಲ್ ಅನ್ನ ಒಟ್ಟು ಮಾಡಿ ನೀವು ಇನ್ಫಾರ್ಮೇಶನ್ ತೆಗೆದ್ರೆ ಅದು 5 ನಿಮಿಷ ಕ್ಯಾಂಡಲ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? 15 ನಿಮಿಷಕ್ಕಾದಾಗ 15 ನಿಮಿಷ. ಸೊ ಈ ಕ್ಯಾಂಡಲ್ ಅಲ್ಲಿ ಇರುವಂತಹ 4 ವಿಚಾರ, ಈಗ ನಾವು ಸಮರೈಸ್ ಮಾಡೋದಾದ್ರೆ, ಕ್ಯಾಂಡಲ್ ಇರುವಂತದ್ದು 4 ವಿಚಾರ. ಅದರಲ್ಲಿ ಓಪನ್, ಹೈ, ಲೋ, ಕ್ಲೋಸ್ ಅಂತ ಕರೀತಾರೆ. ಅಂಡ್ ಆ ಕ್ಯಾಂಡಲ್ ಆ ಟೈಮ್ಗೆ ಅನುಗುಣವಾಗಿ ಅದರ ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡಿರುತ್ತೆ. 1 ತಿಂಗಳದಾದ್ರೆ 1 ತಿಂಗಳದ ಇನ್ಫಾರ್ಮೇಶನ್ ಇಟ್ಟಿರುತ್ತೆ, 1 ವಾರದಾದ್ರೆ 1 ವಾರದ ಇಟ್ಕೊಂಡಿರುತ್ತೆ, 1 ದಿವಸದಾದ್ರೆ 1 ದಿವಸದ ಇಟ್ಕೊಂಡಿರುತ್ತೆ, 1 ಗಂಟೆದಾದ್ರೆ 1 ಗಂಟೆದ ಇಟ್ಕೊಳ್ಳುತ್ತೆ. 15 ನಿಮಿಷ ಕ್ಯಾಂಡಲ್ 15 ನಿಮಿಷದ ಇನ್ಫಾರ್ಮೇಶನ್ ಇಟ್ಕೊಂಡಿರುತ್ತೆ. 5 ನಿಮಿಷಕ್ಕೆ 5 ನಿಮಿಷದ್ದು, 1 ನಿಮಿಷದ್ದು 1 ನಿಮಿಷ. ನಿಮ್ಗೆ ಇದು ಕ್ಲಿಯರ್ ಆಯ್ತು. ಕರೆಕ್ಟ್ ಅಲ್ವಾ? ಈ ಇನ್ಫಾರ್ಮೇಶನ್ ಇಟ್ಕೊಬೇಕಾದ್ರೆ ಈ ಕ್ಯಾಂಡಲ್ ಅಲ್ಲಿ ಕೆಲವು ಏರುಪೇರುಗಳಾಗತ್ತೆ. ಈ ಕ್ಯಾಂಡಲ್ ಅಲ್ಲಿ ಕೆಲವು ಏರುಪೇರು ಈ ರೀತಿ ಚೆನ್ನಾಗಿರೋದಿಲ್ಲ ಕ್ಯಾಂಡಲ್. ಕೆಲವು ಕ್ಯಾಂಡಲ್ಗಳು ಬೇರೆ ರೀತಿಯಲ್ಲಿ ಕಾಣುತ್ತೆ. ಆ ಬೇರೆ ರೀತಿ ಕಾಣುವಂತಹ ಕ್ಯಾಂಡಲ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಚಾರ್ಟ್ ಟ್ರೇಡಿಂಗ್. ಅದು ಏನ್ ಹೇಳ್ತಾ ಇದೆ, ಈಗ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಇಲ್ಲಿ ಲೋ ಬಂತು, ಇಲ್ಲಿ ಹೈಗ್ ಹೋಯ್ತು, ಇಲ್ಲಿ ಕ್ಲೋಸ್ ಆಯ್ತು, ಹಂಗಂದ್ರೆ ಏನ್ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ತೀವಲ್ಲ, ಆ ಅರ್ಥ ಮಾಡ್ಕೊಳ್ಳೋದೇ ಚಾರ್ಟ್ ಟ್ರೇಡಿಂಗು. ಅದನ್ನ ನಾವು ತಿಳ್ಕೊಳ್ಳೋಣ. ಈಗ ಫಸ್ಟ್ ನಾವು ಬೇಸಿಕ್ ತಿಳ್ಕೊಬೇಕಾಗಿದ್ದು ಕ್ಯಾಂಡಲ್ ಬಗ್ಗೆ, ಅದನ್ನ ತಿಳ್ಕೊಂಡಿದೀವಿ. ಈ ಕ್ಯಾಂಡಲ್ ಈ ರೀತಿ ಇರಲ್ಲ. ಕೆಲವು ಸಲ ಏನಾಗುತ್ತೆ, ಒಂದು ಕ್ಯಾಂಡಲ್ ಉಲ್ಟಾ ಹೊಡೆದಿರುತ್ತೆ. ಈಗ ಉದ್ದ ಕಡ್ಡಿ, ಮತ್ತೆ ಒಂದು ಚಿಕ್ಕ ಬಾಡಿ, ಮತ್ತೆ ತಿರ್ಗಾ ಉದ್ದ ಕಡ್ಡಿ. ಇದು ಏನ್ ಹೇಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಇದು ಏನ್ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಬೇಕು. ಕೆಲವು ಸಲ ಏನಾಗುತ್ತೆ, ಕ್ಯಾಂಡಲ್ ಈ ರೀತಿ ಇರುತ್ತೆ, ಬಾಲ ಇರಲ್ಲ, ಕಾಲಿಗೆ ಒಂಥರ ಇರುತ್ತೆ. ಇದೊಂದು ಏನು? ಕರೆಕ್ಟ್ ಅಲ್ವಾ? ಇದು ಕೆಂಪಲ್ಲಿದ್ರೆ ಏನಾಗುತ್ತೆ, ಹಸ್ರಲ್ಲಿದ್ರೆ ಏನಾಗುತ್ತೆ, ಈ ರೀತಿ ಒಂದೊಂದು ವಿಚಾರಗಳನ್ನ ನಾವು ಇಲ್ಲಿ ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟು ಸಾಕು, ಕ್ಯಾಂಡಲ್ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನೆಕ್ಸ್ಟ್ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮಸ್ತೆ.